ನಮಸ್ಕಾರವೆಲ್ಲರಿಗೂ ವೆಲ್ಕಮ್ ಟು ಅರ್ಪಿತಾ ಅರ್ಜುನ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮನೆಯಲ್ಲಿ ಇವತ್ತು ಬಸವ ಜಯಂತಿನ ಆಚರಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಲಾಗ್ ಮಾಡೋಣ ಅಂತ ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಸವ ಜಯಂತಿ ದಿವಸ ಎಲ್ಲರ ಮನೆಯಲ್ಲಿ ಹೋರಿ ಅಥವಾ ಆಕಳು ಇದ್ರೆ ಅದಕ್ಕೆ ಬಣ್ಣ ಬಡಿಯೋದು ಒಂಥರ ಸ್ಪೆಷಲ್ ಆಗಿರುತ್ತೆ. ಸೊ ನಾನು ನಮ್ಮ ತಮ್ಮನೂ ಕೂಡ ನಮ್ಮ ಮನೆಯಲ್ಲಿ ಒಂದು ಆಕಳು ಮತ್ತೆ ಹೋರಿ ಇತ್ತು. ಸೊ ಅದಕ್ಕೆ ಬಣ್ಣ ಬಡಿಯೋಣ ಅಂದ್ಬಿಟ್ಟು ಬಣ್ಣನ ಕಲಸಿ ಅದಕ್ಕೆ ಡಿಸೈನ್ ರೆಡಿ ಮಾಡ್ತಾ ಇದ್ವಿ. ಸೊ ಹಾಕೋ ಬನ್ನೋದು ಡಿಸೈನ್ ತುಂಬಾ ಚೆನ್ನಾಗಿ ಬರಲಿ ಅಂತ ಕನಕದಿಂದ ಒಂದು ಚಕ್ರನ ಬಟ್ಟಲ್ ಮೇಲೆ ಹಾಕಿ ರೆಡಿ ಮಾಡಿದೆ. ಆಮೇಲೆ ಮನೆಯಲ್ಲಿ ಪಿಂಕ್ ಕಲರ್ ಗುಲಾಲ್ನ ತಂದಿಟ್ಟಿದ್ರು. ಸೊ ಅದನ್ನ ಕಲ್ಸ್ಬಿಟ್ಟು ಹಚ್ಚೋಣ ಅಂತ ಹೋದ್ವಿ. ನಾನು ಅರ್ಧ ಹಚ್ಚೋಷ್ಟರಲ್ಲಿ ಅರ್ಧಕ್ಕರ್ಧ ಬಣ್ಣನೆಲ್ಲ ಖಾಲಿ ಮಾಡಿಬಿಟ್ಟಿದ್ದೆ ನಮ್ಮ ತಮ್ಮ. ಸೊ ಸ್ವಲ್ಪ ಕೋಡಿಗೆ ಹಚ್ಚಕ್ಕೆ ಅಂತ ಸ್ವಲ್ಪನೇ ಉಳ್ಕೊಂಡಿತ್ತು. ಅದನ್ನೇ ಗಾಂಧಿ ಹಾಕಿ ಕಾಸಿ ತಗೊಂಡು ಬಂದು ಹಚ್ತಾ ಇದ್ದೆ. ಆದರೆ ಏನು ಕಷ್ಟ ಅಪ್ಪ ಅಂತಂದರೆ ಒಂದು ಕಡೆ ಹಚ್ಚಿದ್ದೆ, ಇನ್ನೊಂದು ಕಡೆ ಹಚ್ಚಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಆಕಳು ಏನು ಮಾಡಿದ್ರು ನಿಲ್ತಾನೆ ಇರಲಿಲ್ಲ. ಕಡೆಗೆ ನಮ್ಮ ತಮ್ಮನೇ ಬಂದು ಅದನ್ನ ಹಿಡಿದು ಕೊಡಬೇಕಾಯ್ತು. ನಾನಂತೂ ಹಚ್ಚಿ ಮುಗಿಸಿದೆ. ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ, ಅದು ಒಂದು ಲೆಕ್ಕಕ್ಕೆ ಹಚ್ಚಿದ್ದೀನಿ. ಆಮೇಲೆ ನಮ್ಮ ತಮ್ಮ ಬಸವೇಶ್ವರ ಇರುವಂತಹ ಧ್ವಜವನ್ನ ಮನೆ ಮೇಲೆ ಕಟ್ಟಿದ್ದ. ಕೈಕಾಲು ತೊಳ್ಕೊಂಡು ಒಳಗೆ ಬರೋಷ್ಟರಲ್ಲಿ ಅಮ್ಮ ಬಿಸಿ ಬಿಸಿ ಆಗಿರೋ ಹೋಳಿಗೆನ ಮಾಡ್ತಾ ಇದ್ರು. ನೋಡಿದ್ರೇನೆ ತಿನ್ಬೇಕು ಅನ್ನೋಷ್ಟು ಹಸು ಆಗ್ತಿತ್ತು. ಹಿಂದೂ ಸಂಪ್ರದಾಯದಲ್ಲಿ ಏನಪ್ಪಾ ಅಂತಂದ್ರೆ ಹಬ್ಬ ಹರಿದೇನೆ ಆದ್ರೆ ಬಿಸಿ ಬಿಸಿ ಹೋಳಿಗೆ, ಸಂಡಿಗೆ, ತುಪ್ಪ, ಮಾವಿನಕಾಯಿ, ಶ್ರೀಕರ್ಣಿ, ವಿಧವಾದ ಐಟಮ್ಸ್ ಇರುತ್ತೆ. ಅಂದ್ರೆ ತಿನ್ನೋ ಹಾಗಿರ್ಲಿಲ್ಲ, ನೈವೇದ್ಯ ಆಗ್ಬೇಕಿತ್ತು ಮೊದಲು. ನೈವೇದ್ಯ ತೆಗೆದಿರೋವರೆಗೂ ವೇಟ್ ಮಾಡಿ ಆಮೇಲೆ ಬ್ಯಾಟಿಂಗ್ ಸ್ಟಾರ್ಟು. ಮಧ್ಯಾಹ್ನ ಸಖತ್ತಾಗಿ ಊಟ ಮಾಡಿಬಿಟ್ಟು 4 ಗಂಟೆ ಸುಮಾರಷ್ಟಿಗೆ ನಾನು, ತಂಗಿ, ನಮ್ಮ ತಮ್ಮ ಹಾಗೆ ನಮ್ಮಮ್ಮ ಎಲ್ಲರೂ ಜಾತ್ರೆಗೆ ಹೊರಟ್ವಿ. ನಮ್ಮ ಊರಲ್ಲಿ ಬಸವ ಜಯಂತಿ ದಿವಸ ಮಹಾಲಿಂಗೇಶ್ವರ ಬಸವ ತೀರ್ಥ ಮಠದಲ್ಲಿ ತೇರೆಳೆಯೋ ಕಾರ್ಯಕ್ರಮ ಇರುತ್ತೆ. ತುಂಬಾ ಅದ್ದೂರಿಯಾಗಿ ಜಾತ್ರೆನ ಮಾಡ್ತಾರೆ. ಇದು ಲಿಂಗಾಯತರ ಜಾತ್ರೆ ಅಂತಾನೆ ನಮ್ಮ ಊರಲ್ಲಿ ಫೇಮಸ್ಸು. ಸೊ ಎಲ್ಲರೂ ಜಾತ್ರೆಗೆ ಹೊರಟ್ವಿ. ನೀವೇ ನೋಡ್ಬೋದು, ಇಲ್ಲಿ ಊರೊಳಗೆ ಎಂಟ್ರಿ ಆಗೋಷ್ಟಿಗೆ ಬಸವಣ್ಣನ ದರ್ಶನನೂ ಆಯಿತು. ಅದೇ ರೀತಿಯಾಗಿ ನಮ್ಮ ಊರಲ್ಲಿ ಬಸವ ಜಯಂತಿ ದಿವಸ ಇಡೀ ಊರೇನು ಕೇಸರಿಮಯ ಆಗಿರುತ್ತೆ. ಎಲ್ಲಿ ನೋಡಿದ್ರು ಅಲ್ಲಿ ಕೇಸರಿಯಾಗಿ ಕಾಣ್ತಿರುತ್ತೆ. ಧ್ವಜವನ್ನ ಕಟ್ಟಿರ್ತಾರೆ. ಆಮೇಲೆ ಪರ್ಪೈ ಹಾಳೆಯನ್ನ ಕಟ್ಟಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾರೆ. ನೀವೇ ನೋಡಿ.
ನಾವು ಬೇಗನೆ ಬಂದಿದ್ರು ಕೂಡ ಆಲ್ರೆಡಿ ಜಾತ್ರೆಗೆ ತುಂಬಾ ಜನ ಬಂದಿದ್ರು. ಬರೋಷ್ಟರಿಗೆ ಮತ್ತೆ ಬಸವಣ್ಣನ ದರ್ಶನ ಆಯಿತು. ಇನ್ನೂ ಗೇಟಲ್ಲಿ ಇರ್ಬೇಕಾದ್ರೇನೆ ಆಮೇಲೆ ದೇವರಿಗೆ ಕಾಯಿ ಮತ್ತು ಕಪ್ರನ ತಗೊಂಡು ದೇವ್ರ ದರ್ಶನ ಪಡೆಯಕ್ಕೆ ನಾನು ಮತ್ತೆ ಅಮ್ಮ ಎಲ್ಲರೂ ಒಳಗೆ ಹೋದ್ವಿ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಮಹಾಲಿಂಗೇಶ್ವರ ಮೂರ್ತಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಯಾಕಂದ್ರೆ ಅದರ ಹಿಂದ್ಗಡೆ ಮತ್ತೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಹಾಕಿದ್ರು. ಈ ಡೆಕೋರೇಷನ್ ಮಾಡಿದ್ದು ನಮ್ಮ ಊರಿನ ನವಿಲುಗುರಿ ಇವೆಂಟ್ಸ್ ಅವರು. ಮಹಾಲಿಂಗೇಶ್ವರ ಅಜ್ಜನ ದೇವಸ್ಥಾನದ ಪಕ್ಕದಲ್ಲೇ ಶಿವ ಮತ್ತು ನಂದಿ ದೇವಸ್ಥಾನ ಕೂಡ ಇದೆ. ಅಲ್ಲೂ ಕೂಡ ಇವತ್ತು ವಿಜೃಂಭಣೆಯಿಂದಾನೆ ಪೂಜೆ ಮಾಡ್ತಾರೆ. ಆಮೇಲೆ ನಾನು ಮತ್ತೆ ನಮ್ಮಮ್ಮ ಹೋಗ್ಬಿಟ್ಟು ಕಾಯಿ ಕಪ್ಪನ ಮಾಡಿಸ್ಕೊಂಡ್ ಬಂದ್ವಿ. ನಮ್ಮೂರಲ್ಲಿರೋ ಎಲ್ಲಾ ದೇವಸ್ಥಾನದಲ್ಲಿರೋ ದೇವರ ಪಲ್ಲಕ್ಕಿಗಳು ಈ ದೇವಸ್ಥಾನಕ್ಕೆ ಬರುತ್ತೆ. ಒಂದೇ ಕ್ಷಣದಲ್ಲಿ ಒಂದೇ ಜಾಗದಲ್ಲಿ ಮೂರಲ್ಲಿರೋ ಎಷ್ಟು ದೇವರ ದರ್ಶನ ನಮಗೆ ಒಂದೇ ಕಡೆ ಸಿಗುತ್ತೆ. ದೇವ್ರ ದರ್ಶನ ಮುಗಿಸಿ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ತೇರು ಎಳೆಯೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ಹಾಗೆ ಒಬ್ಬೊಬ್ರು ಫ್ರೆಂಡ್ಸು ಮೀಟ್ ಆಗ್ತಾ ಇದ್ರು. ಸೊ ನಮ್ಮ ಫ್ಯಾಮಿಲಿಯ ಎಲ್ಲರೂ ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರು. ನಮ್ಮೂರ್ ಜಾತ್ರೆಯಲ್ಲಿ ನವಿಲ್ ಕುಣಿತ ಮತ್ತೆ ಕುದುರೆ ಕುಣಿತನ ಮಾಡ್ತಾರೆ. ನೋಡಕ್ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿ ಜಾಸ್ತಿ ಜನ ಇದ್ದಿದ್ರಿಂದ ನಂಗೆ ಮುಂದೆ ಹೋಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ದೂರದಿಂದ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಎತ್ತರದ ಕಟ್ಟಿಗೆ ಮೇಲೆ ನಿಂತ್ಕೊಂಡು ಅವರು ಕುಣಿಯೋದ್ರಿಂದ ದೂರದಿಂದ ನೋಡೋರು ಕೂಡ ಅದು ಕಾಣುತ್ತೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕುಣಿತಿರ್ತಾರೆ. ಸೊ ನಿಮ್ಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಸ್ವಲ್ಪ ಹೊತ್ತಲ್ಲಿ ರಥೋತ್ಸವ ಕೂಡ ಶುರುವಾಯಿತು. ತುಂಬ ಜನ रहेगी तेरी
चश्मा ललाट पे, भस्म है भुजाओं में, वस्त्र बाघ छाल का है खड़ा पाँव में, प्यास क्या हो तुझे, गंगा है तेरी जटाओं में, जटाओं में, जटाओं में, दूसरों के वास्ते तू सदैव ही जिया, मांगा कुछ कभी नहीं, तूने सिर्फ है दिया। समुद्र मंथन का था समय जो आ पड़ा, द्वंद्व दोनों लोक में विषामृत पे था छिड़ा, अमृत सभी मैं बांट के, प्याला विष का तूने खुद पिया। नमो नमो शंकर, भोलेनाथ शंकर, जय त्रिलोकनाथ शंभो रे शिवाय शंकर। नमो नमो शंकर, भोलेनाथ शंकर, रुद्रदेव रे महेश्वर। ರಥೋತ್ಸವ ಮುಗಿದ್ಮೇಲೆ ಜಾತ್ರೆಯಲ್ಲಿ ಹುಡುಗಿರಿಗೆ ಏನ್ ಕೆಲಸ ಇರುತ್ತೆ? ಜಾತ್ರೆ ಒಳಗೆ ಹೋಗೋದು, ಏನೇನ್ ಬಂದಿದೆ, ಏನೇನ್ ಚೆನ್ನಾಗಿದೆ ಎಲ್ಲಾನು ತಗೊಂಡು ಪಾಕೆಟ್ ಅಲ್ಲಿ ಹಾಕೊಂಡು ಹೋಗ್ತಿರೋದು. ಸೊ ನಾವು ಕೂಡ ಅದನ್ನೇ ಮಾಡಿದ್ವಿ. ನನ್ನ ಫ್ರೆಂಡ್ಸ್, ನಾನು, ನಮ್ಮ ಸಿಸ್ಟರ್ಸ್ ಎಲ್ಲ ಕೂಡ ಜಾತ್ರೆ ಮಾಡಕ್ ಹೋದ್ವಿ. ಪರ್ಚೇಸ್ ಮಾಡೋದೆಲ್ಲ ಮುಗಿದ್ಮೇಲೆ ಎಲ್ಲರೂ ಸೇರಿ ಜ್ಯೂಸ್ ಕುಡಿದ್ವಿ. ಸ್ವಲ್ಪ ಜ್ಯೂಸ್ ಚೆನ್ನಾಗಿರ್ಲಿಲ್ಲ ಅಂತ ಮುಂದೆ ಬಂದು ನಾನು ಮತ್ತೆ ಅಕ್ಕ ಐಸ್ ಕ್ರೀಮ್ನ ತಗೊಂಡ್ವಿ. ಐಸ್ ಕ್ರೀಮ್ನ ತಿನ್ನೋಷ್ಟರಲ್ಲಿ ನಮ್ಮ ಮಾವ ಅವರು ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಅಂತ ಬಂದ್ರು. ಅವ್ರ ಜೊತೆಯಲ್ಲಿ ಮನೆಗೆ ಬಂದ್ವಿ. ಸೊ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಇನ್ನಷ್ಟು ವಿಡಿಯೋಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.